ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ಪತಂಜಲಿಯವರ 23ನೇ ಸೂತ್ರ ಈಶ್ವರ ಪ್ರಣಿಧಾನಾಧ್ವ. ಅಂದರೆ ಈ ಒಂದು ಸೂತ್ರದ ವಿವರಣೆಯನ್ನು ನಾವು ಸ್ವಲ್ಪ ನೋಡೋಣ. ಇದರ ಒಂದು ಪದಶಃ ಅರ್ಥ ಈ ರೀತಿಯಾಗಿದೆ. ಈಶ್ವರ ಅಂದರೆ ಪರಮ ಚೈತನ್ಯ, ಪರಮಾತ್ಮ. ಸೊ ಪ್ರಣಿಧಾನಾತ್ ಅಂದರೆ ಸಂಪೂರ್ಣ ಸಮರ್ಪಣೆ, ಅಂದರೆ ನಾವು ಶರಣಾಗತಿಯಾಗುವುದು ಅಂತಂದು ಹೇಳ್ಬಿಟ್ಟು ಈ ಒಂದು ಪದಶಃವನ್ನು ನಾವು ಅರ್ಥವನ್ನು ನೋಡಲಿಕ್ಕೆ ಈ ರೀತಿಯಾಗಿದೆ. ಇದರ ಒಟ್ಟಾರೆ ಅರ್ಥ ಏನು ಅಂತಂದು ಹೇಳಿದರೆ, ಈಶ್ವರನಿಗೆ ಸಂಪೂರ್ಣ ಸಮರ್ಪಣೆಯ ಮೂಲಕವೂ ಸಮಾಧಿಯನ್ನು ಪಡೆಯಬಹುದಾಗಿದೆ. ಸೊ ಮಹರ್ಷಿ ಪತಂಜಲಿಯವರು ಬಹಳ ಸುಲಭವಾಗಿ ಇಲ್ಲಿ ನಮಗೆ ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ, ಈಶ್ವರನಿಗೆ ನಾವು ಸಂಪೂರ್ಣವಾಗಿ ನಮ್ಮ ಸಮರ್ಪಣೆಯನ್ನು ಮಾಡಿಕೊಂಡ್ವಿ ಅಂತಂದು ಹೇಳಿದರೆ ನಾವು ಸಮಾಧಿಯ ಮಾರ್ಗವನ್ನು ಪಡೆಯಬಹುದಾಗಿದೆ. ಸೊ ಇಲ್ಲಿವರೆಗೆ ನಾವು ಪತಂಜಲಿ ಮಹರ್ಷಿಯವರು ಈ ರೀತಿಯಾಗಿ ಹೇಳಿದ್ದಾರೆ. ಅಭ್ಯಾಸ, ವೈರಾಗ್ಯ, ತೀವ್ರ ಸಾಧನೆಯಿಂದ ನಾವು ಯೋಗದ ಮಾರ್ಗವನ್ನು ತಿಳಿದುಕೊಂಡಿದ್ದೇವೆ. ಅದು ಇನ್ನೊಂದು ಸುಲಭ ಮತ್ತು ಶಕ್ತಿಶಾಲಿ ಮಾರ್ಗವನ್ನು ನೀಡ್ತಾ ಇದ್ದಾರೆ ಈಶ್ವರ ಪ್ರಣಿಧಾನ, ಅಂದರೆ ಡಿವೈನ್ ಸರೆಂಡರ್. ಇಲ್ಲಿ ನನ್ನ ಅಹಂಕಾರ, ಫಲದ ಆಸಕ್ತಿ, ಭಯ ಇವೆಲ್ಲವನ್ನು ದೇವರಿಗೆ ನಾವು ಸಂಪೂರ್ಣವಾಗಿ ಸಮರ್ಪಿಸಿದ್ದೇ ಆದರೆ ನಾವು ಅಲ್ಲಿಯೂ ಸಹ ನಾವು ಈ ಒಂದು ಲಾಭವನ್ನು, ಅಂದರೆ ಈ ಒಂದು ನಾವು ಏನು ಮುಕ್ತಿಯನ್ನು ಪಡೆಯಬಹುದು, ಆ ಮುಕ್ತಿಯನ್ನು ಪಡೆದು ಆನಂದ ಮಾರ್ಗದಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತೆ ಅಂತಂದು ಹೇಳಿಬಿಟ್ಟು ಮಹರ್ಷಿ ಪತಂಜಲಿಯವರು ಈಶ್ವರ ಪ್ರಣಿಧಾನ ಅಂದರೆ ಕೇವಲ ಪೂಜೆ ಅಲ್ಲ, ಇದರ ಅರ್ಥ ನಾನು ಮಾಡುವವನು ಅಲ್ಲ ಎಂಬ ಭಾವ ನನ್ನ ಮೂಲಕ ನಡೆಯುತ್ತಿದೆ ಎಂಬ ಸಮರ್ಪಣೆ ನನ್ನ ಮೂಲಕ ನಡೆಯುತ್ತಿದೆ. ಇದು ಯಾವುದೋ ಒಂದು ಕ್ರಿಯೆ ನನ್ನ ಮೂಲಕ ನಡೆಯುತ್ತದೆ, ನಾನೇ ಮಾಡಿದ್ದೇನೆ ಅನ್ನುವುದರ ಬದಲು ಆ ಒಂದು ನನ್ನ ಮೂಲಕ ಈ ಕಾರ್ಯ ನಡೆದಿದೆ ಅನ್ನುವ ಒಂದು ಭಾವನೆ ನಮ್ಮ ಜೊತೆಯಲ್ಲಿದ್ದಾಗ ಅದರ ಫಲವನ್ನು ಹಿಡಿದುಕೊಳ್ಳದಿರುವುದು. ನಾವು ಏನು ಮಾಡ್ತಾಯಿದ್ದೀವಿ ಅದರ ಯಾವುದೇ ಫಲವನ್ನು ಹಿಡಿದುಕೊಳ್ಳೋದಿಲ್ಲ, ಅದನ್ನು ನಮ್ಮ ಕಾಯಕವನ್ನು ಸಂಪೂರ್ಣವಾಗಿ ನಂಬಿಕೆ ಸಮರ್ಪಣೆಯ ಮೂಲಕ ಮಾಡುವುದು. ಸೊ ಹೀಗೆ ಒಂದು ಸರಳ ಉದಾಹರಣೆಯ ಮೂಲಕ ಈ ಸೂತ್ರದ ಅರ್ಥವನ್ನು ನಾವು ತಿಳ್ಕೊಳ್ಬೇಕು ಅಂತಂದು ಹೇಳಿದರೆ, ಒಬ್ಬನು ದೋಣಿಯಲ್ಲಿ ನದಿಯನ್ನು ದಾಟ್ತಾ ಇರ್ತಾನೆ. ತನ್ನ ಶಕ್ತಿಯಿಂದ ಮಾತ್ರ ಹೋರಾಡಿದರೆ ದಣಿವು ಬರುತ್ತದೆ. ಅವನು ಏನಾದರೂ ದೋಣಿಯಲ್ಲಿ ನದಿಯನ್ನು ದಾಟಬೇಕಾದ್ರೆ ನಾವು ಕೇವಲ ಶಕ್ತಿಯಿಂದ ನಾವು ಹೋರಾಟ ಮಾಡಿಬಿಟ್ಟು ನಾನು ಈ ಒಂದು ನದಿಯನ್ನು ದಾಟ್ತೇನೆ ಅಂತಂದು ಹೇಳಿದರೆ ಅದು ಬಹಳಷ್ಟು ದಣಿವಾಗ್ತದೆ. ಅದರ ಪ್ರವಾಹದ ಸಹಾಯವನ್ನು ಒಪ್ಪಿಕೊಂಡರೆ ಸುಲಭವಾಗಿ ಸಾಗ್ತಾನೆ. ಸೊ ಈ ಒಂದು ನದಿಯಲ್ಲಿರುವ ಪ್ರವಾಹದ ಸಹಾಯವನ್ನು ಅವನು ಏನಾದರೂ ಪಡೆದುಕೊಂಡ ಅಂತಂದು ಹೇಳಿದ್ರೆ ಸುಲಭವಾಗಿ ಆ ನದಿಯನ್ನು ದಾಟಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಹೀಗೆ ಈಶ್ವರ ಪ್ರಣಿಧಾನ ಜೀವನದ ಮಹಾಪ್ರವಾಹಕ್ಕೆ ನಂಬಿಕೆಯಿಂದ ಸಮರ್ಪಣೆಯನ್ನು ನಾವು ಮಾಡಿಕೊಂಡ್ವಿ ಅಂತಂದು ಹೇಳಿದರೆ ಈ ಒಂದು ನಾವು ಸಾಧನೆಯ ಮಾರ್ಗದಲ್ಲಿ ಸಂಪೂರ್ಣವಾಗಿ ಆನಂದವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅಹಂಕಾರ ಕರಗುವಿಕೆ. ಸೊ ಇದರಲ್ಲಿ ಪ್ರಮುಖವಾದ ಅಂಶಗಳನ್ನು ನಾವು ಗಮನಿಸಬೇಕು. ಏನಂತಂದರೆ ನಾನು ನನ್ನದು ಎಂಬ ಭಾವವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುವುದು. ಇದರಿಂದ ಏನಾಗುತ್ತೆ, ಮನಸ್ಸು ಹಗುರವಾಗುತ್ತೆ. ನಾನು ಮಾಡಿದೆ, ನಾನು ಬಿಟ್ಟೆ, ನನ್ನಿಂದ ಆಯಿತು ಅನ್ನುವುದನ್ನು ನಾವು ಕಡಿಮೆ ಮಾಡಿಕೊಂಡ್ವಿ ಅಂತಂದು ಹೇಳಿದರೆ ನಮ್ಮ ಮನಸ್ಸು ಸಂಪೂರ್ಣವಾಗಿ ಹಗುರವಾಗ್ತದೆ. ಸೊ ಭಯ ಕಡಿಮೆ ಆಗುತ್ತದೆ. ಹೇಗೆ ಭಯ ಕಡಿಮೆ ಆಗುತ್ತದೆ ಅಂತಂದು ಹೇಳಿದ್ರೆ, ನಾವು ಸಮರ್ಪಣೆಯನ್ನು ಪಡೆದಾಗ ಭವಿಷ್ಯದ ಭಯ ಕಡಿಮೆ ಆಗುತ್ತೆ. ನಾವು ಭವಿಷ್ಯದ ಬಗ್ಗೆ ವಿಚಾರ ಮಾಡೋದು, ನಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡ್ವಿ ಅಂತಂದು ಹೇಳಿದಾಗ ನಮಗೆ ಯಾವುದೇ ಭಯ ಇರುವುದಿಲ್ಲ. ಮತ್ತು ಫಲದ ಒತ್ತಡವೂ ಕಡಿಮೆ ಆಗುತ್ತದೆ. ನಾವು ಸಮರ್ಪಣೆ ಮಾಡ್ಕೊಂಡ್ವಿ ಅಂತಂದು ಹೇಳಿದಾಗ ನಮಗೆ ಫಲ ಅದು ಬರುತ್ತೆ ಇದು ಬರುತ್ತೆ ಎನ್ನುವ ಒತ್ತಡ ಯಾವುದೂ ಇರೋದಿಲ್ಲ. ಹಾಗಾಗಿ ನಮ್ಮ ಮನಸ್ಸಿನ ಮೇಲೆ ಅದರ ಒಂದು ಒತ್ತಡ ಬಹಳಷ್ಟು ಕಡಿಮೆ ಆಗ್ತದೆ. ಸೊ ಇನ್ನು ಮುಂದೆ ಬಹಳಷ್ಟು ಸಾಧನೆ ಅನ್ನೋದೇನಾಗುತ್ತೆ, ಬಹಳಷ್ಟು ಸುಲಭವಾಗ್ತದೆ. ಸೊ ಕೆಲವರಿಗೆ ಕಠಿಣ ಧ್ಯಾನ ಕಷ್ಟವಾಗ್ಬೋದು. ಅಂದರೆ ಧ್ಯಾನ ಕಷ್ಟವಾಗಿ ಕೂತ್ಕೊಂಡು ಅದನ್ನು ಸಮರ್ಪಣೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ. ಸೊ ಭಕ್ತಿ ಮತ್ತು ಸಮರ್ಪಣೆ ಮೂಲಕ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಈ ಸಾಧನೆಯ ಮಾರ್ಗ ಬಹಳಷ್ಟು ಸುಲಭವಾಗುತ್ತದೆ. ಹೀಗೆ ಯೋಗದ ದೃಷ್ಟಿಯಲ್ಲಿ ಪತಂಜಲಿಯವರು ಇಲ್ಲಿ ಬಹಳ ಮಹತ್ವದ ಸ್ವಾತಂತ್ರ್ಯವನ್ನು ಕೊಡುತ್ತಾರೆ. ಹೇಗೆ ಅಂತಂದು ಹೇಳಿದರೆ, ಕೇವಲ ಕಠಿಣ ನಿಯಮಗಳ ಮಾರ್ಗವಲ್ಲ, ಜ್ಞಾನ ಮಾರ್ಗವೂ ಆಗಬಹುದು, ಅಭ್ಯಾಸ ಮಾರ್ಗವೂ ಆಗಬಹುದು, ಭಕ್ತಿಯ ಮಾರ್ಗವೂ ಸಹ ಆಗಬಹುದು. ಸೊ ಹೀಗೆ ನಾವು ಮುಕ್ತಿಯನ್ನು ಪಡೆಯಬೇಕು ಅಂತಂದು ಹೇಳಿದರೆ ಈ ಮಾರ್ಗಗಳನ್ನು, ಜ್ಞಾನ ಮಾರ್ಗವಾಗಿರ್ಬೋದು, ಅಭ್ಯಾಸದ ಮಾರ್ಗವಾಗಿರ್ಬೋದು, ಭಕ್ತಿಯ ಮಾರ್ಗವು ನಾವು ಆಚರಣೆ ಸಂಪೂರ್ಣವಾಗಿ ಮಾಡಿಕೊಂಡ್ವಿ ಅಂತಂದು ಹೇಳಿದರೆ ನಾವು ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸೊ ಹೀಗೆ ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ, ಫಲವನ್ನು ದೇವರಿಗೆ ಸಮರ್ಪಿಸಿ, ಒತ್ತಡವನ್ನು ಸಂಪೂರ್ಣವಾಗಿ ಬಿಟ್ಟು ಪ್ರಾರ್ಥನೆ ಮೂಲಕ ಮನಸ್ಸನ್ನು ಶುದ್ಧಗೊಳಿಸ್ಕೊಂಡ್ವಿ ಅಂತಂದು ಹೇಳಿದರೆ ನಾವು ಸಹ ಸಾಧನೆಯನ್ನು ಬಹಳಷ್ಟು ಸರಳವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿಯಾಗಿ ನಮ್ಮ ಸಮರ್ಪಣೆ
ದುರ್ಬಲತೆ ಅಲ್ಲ, ಅದು ಆಂತರಿಕ ಶಕ್ತಿ. ನಾವೇನು ಸಮರ್ಪಣೆ ಮಾಡ್ಕೊಳ್ತಾ ಇದ್ದೀವಿ, ಇದು ನಮ್ಮ ದುರ್ಬಲತೆ ಅಲ್ಲ, ನಮ್ಮ ವೀಕ್ನೆಸ್ ಅಲ್ಲ, ಇದು ಒಂದು ನಮ್ಮ ಆಂತರಿಕ ಶಕ್ತಿ. ಸೊ ಹೀಗೆ ನಾವು ಎಲ್ಲವನ್ನು ನಿಯಂತ್ರಿಸಬೇಕೆಂಬ ಭಾವ ಬಿಟ್ಟು ನಿಜವಾದ ಶಾಂತಿ ಆರಂಭವಾಗಲಿಕ್ಕೆ ಈ ರೀತಿ ನಾವು ಮಾಡೋದರಿಂದ ಬಹಳ ಈಸಿ ಆಗುತ್ತೆ. ಸೊ ಇದರಲ್ಲಿ ನಾವು ಆತ್ಮಚಿಂತನೆಯನ್ನು ಮಾಡಿಕೊಳ್ಳೋಕ್ಕೆ ಹೋದಾಗ, ನಾನು ಇನ್ನೂ ಜೀವನವನ್ನು ಬಲವಂತವಾಗಿ ಹಿಡಿದುಕೊಂಡಿದ್ದೇನಾ ಅಥವಾ ಸಮರ್ಪಣೆಯೊಂದಿಗೆ ಅರಿಯುತ್ತಿದ್ದೇನಾ ಅನ್ನೋದನ್ನು ತಿಳ್ಕೊಂಡ್ವಿ ಅಂತಂದು ಹೇಳಿದಾಗ ನಮಗೇನಾಗುತ್ತೆ, ಇದರ ಒಂದು ಲಾಭ ಸಂಪೂರ್ಣವಾಗಿ ಸಿಗಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಹೀಗೆ ಈಶ್ವರ ಪ್ರಣಿಧಾನ ಅಂದರೆ ಯೋಗದ ಭಕ್ತಿ ಮಾರ್ಗದ ಮೂಲಕ ನಾವು ನಮ್ಮ ಒಂದು ಸಮರ್ಪಣೆ ಮತ್ತು ನಂಬಿಕೆಯ ಮೂಲಕ ಅಹಂಕಾರ ರಹಿತ ಜೀವನವನ್ನು ನಡೆಸುವುದು ಆಂತರಿಕ ಶಾಂತಿಗೆ ಫಲವಾಗುತ್ತೆ. ಆಂತರಿಕದಲ್ಲಿ ನಮಗೆ ಶಾಂತಿ ದೊರೆಯಲಿಕ್ಕೆ ಸುಲಭವಾಗುತ್ತೆ ಅನ್ನುವುದನ್ನು ಇಲ್ಲಿ ಮಹರ್ಷಿ ಪತಂಜಲಿಯವರು ಈ ಸೂತ್ರದ ಮೂಲಕ ಬಹಳಷ್ಟು ವಿಶೇಷವಾಗಿ ಭಕ್ತಿ ಮಾರ್ಗದ ಮೂಲಕ ಈಶ್ವರ ಪರಿಣಿಧಾನಾದ್ವ ಅಂತಂದು ಹೇಳ್ಬಿಟ್ಟು ಈ ಸೂತ್ರವನ್ನು ವಿವರಿಸಿದ್ದಾರೆ. ಸೊ ನಾವೆಲ್ಲರೂ ಗೊತ್ತಿದೆ, ನಮಗೆ ಭಕ್ತಿ ಮಾರ್ಗದ ಮೂಲಕವೂ ಸಹ ನಾವು ಈ ಒಂದು ನಮ್ಮ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೋಬೇಕು. ಸೊ ಇನ್ನೊಂದು ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ. ಎಲ್ಲರಿಗೂ ಶುಭವಾಗಲಿ. ಅನಂತ ಧನ್ಯವಾದಗಳು.